ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ, ಇವತ್ತಿನ ದಿನ ಬೀಜಾಮೃತ ಕುರಿತಾಗಿ ಚರ್ಚೆ ಮಾಡೋಣ. ಈಗ ಇದು ಒಂದು ನ್ಯಾಚುರಲ್ ಮೆಡಿಸಿನ್ನು. ಏನು ಬೀಜಕ್ಕೆ ನಾವು ಅದನ್ನು ಉಪಚರಿಸಬೇಕು ಅಂದರೆ ಬೀಜದ ಮೇಲ್ಮೈ ಪದರವಾಗಿ ಇದನ್ನು ಹಚ್ಚಿದಲ್ಲಿ ಕೀಟಗಳು, ರೋಗಗಳು ಹಾಗೂ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳು ಬರೋದಿಲ್ಲ. ಬಿತ್ತುವ ಪೂರ್ವದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಬೀಜಕ್ಕೆ ಅಮೃತವಾಗಿ ಇರ್ತಕ್ಕಂಥ ದ್ರಾವಣ, ಅದರಲ್ಲಿ ಅದ್ದಿ ತೆಗೆದು ಮಾಡಬೇಕಾಗತ್ತೆ. ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ ರೈತರು. ಬೀಜಗಳನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದ್ದಿ ತೆಗಿತಾ ಇದ್ದಾರೆ. ತೆಗೆದ್ಬಿಟ್ಟು ಆಮೇಲೆ ಬಿತ್ತನೆಗೆ ತೆಗೆದುಕೊಂಡು ಹೋಗ್ತಾರೆ. ಹಾಗಾದರೆ ಏನು ಬೀಜಾಮೃತ ಅಂದರೆ ಇದು ಒಂದು ನಮ್ಮ ಹಳೆಯ ವೇದಿಕ್ ಪದ್ಧತಿ ಅಂತ ಹೇಳ್ಬೋದು. ಇಲ್ಲಿ ಏನು ಮಾಡ್ತೀವಿ, ಮೊದಲು ಒಂದು ಸೊಲ್ಯೂಷನನ್ನು ಮಾಡ್ಕೊತೀವಿ ಅಥವಾ ಒಂದು ದ್ರಾವಣವನ್ನು ಮಾಡ್ಕೊತೀವಿ. ಅದೇ ಬೀಜ ಅಂತ ಹೇಳಿದರೆ ಇದು ಏನು ಸೀಡ್ ಅಥವಾ ಒಂದು ನಮಗೆ ಮುಂದಿನ ಪೀಳಿಗೆ ಬೇಕಾದಂಥ ಒಂದು ಅಂಶ. ಅಮೃತ ಅಂತ ಹೇಳಿದರೆ ಲೈಫ್ ಗಿವಿಂಗ್ ಸಬ್ಸ್ಟೆನ್ಸ್, ಅಂದರೆ ಜೀವವನ್ನು ನೀಡ್ತಕ್ಕಂಥ ವಸ್ತು. ಆಯಿತಾ. ಇಲ್ಲಿ ಏನು ಮಾಡ್ತಾಯಿದ್ವಿ, ಇದು ಎದರಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ರೋಗ, ಕೀಟ ಹಾಗೂ ಕೆಲವೊಂದಿಷ್ಟು ನ್ಯಾಚುರಲ್ ಸಮಸ್ಯೆಗಳು ಅಥವಾ ಅಂದರೆ ಜರ್ಮಿನೇಷನ್ನೇ ಬರದೇ ಇರತಕ್ಕಂಥದ್ದು ಅಂಥ ಸಮಸ್ಯೆಗಳಿಗೆ ಇದು ತೊಂದರೆಯನ್ನು ಅವಾಯ್ಡ್ ಮಾಡುತ್ತೆ. ಆಯಿತಾ. ಇದನ್ನು ಏನು ಮಾಡ್ತೀವಿ ನಾವು, ಒಂದು ಫಾರ್ಮುಲಾದಲ್ಲಿ ಅಂದರೆ ಇಷ್ಟೇ ಇದನ್ನು ಹಾಕಬೇಕು ಅಂತಕ್ಕಂಥ ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಮೊದಲು ನಾವು ಇದನ್ನು ದ್ರಾವಣವನ್ನು ತಯಾರಿಸ್ಬಿಟ್ಟು ಏನು ಬೀಜಗಳಿಗೆ ಲೇಪನ ಮಾಡಲಾಗ್ತದೆ. ಇದು ಏನು ಹೆಲ್ಪ್ ಆಗುತ್ತೆ ಮೊದಲು ನೋಡ್ಕೊಂಬಿಡೋಣ. ಒಂದು ಬೀಜ ಮೊಳಕೆ ಒಡೆಯಲು ಹೆಲ್ಪ್ ಮಾಡುತ್ತೆ. ಮತ್ತು ಕೆಲವೊಂದು ಪ್ಯಾಥೋಜನ್ಸ್ ಇರುತ್ತೆ, ಅದು ಬೀಜಕ್ಕೆ ತೊಂದರೆ ಕೊಡುತ್ತೆ. ಅಂದರೆ ಅದು ಕಾಯ್ತಾ ಕೂತಿರುತ್ತೆ. ಬೀಜ ಹೋದ ತಕ್ಷಣ ಮಣ್ಣಿಂದ ಅದು ಹೊರಗೆ ಬಂದುಬಿಟ್ಟು ಬೀಜವನ್ನು ತಿನ್ನುವ ವ್ಯವಸ್ಥೆ ಅಥವಾ ರೋಗವನ್ನು ಕ್ರಿಯೇಟ್ ಮಾಡುವ ವ್ಯವಸ್ಥೆ ಮಾಡ್ತದೆ, ಅಂಥದನ್ನು ಇದು ತಡೆಯುತ್ತೆ. ಅದರ ಜೊತೆಗೆ ಅಲ್ಲಿ ಮಣ್ಣಲ್ಲಿ ಒಳ್ಳೆಯ ಒಂದು ಸೂಕ್ಷ್ಮಜೀವಿಗಳನ್ನು ಡೆವಲಪ್ ಮಾಡುತ್ತೆ. ಮತ್ತು ಇದು ಒಂದು ಇದಕ್ಕೂ ತುಂಬ ಒಳ್ಳೆಯದು. ಏನು ನಮ್ಮ ಹವಾಮಾನಕ್ಕೂ ತುಂಬ ಒಳ್ಳೆಯದು, ಟಾಕ್ಸಿಕ್ ಅಲ್ಲ. ಮತ್ತು ದುಡ್ಡು ಖರ್ಚಾಗಲ್ಲ ರೈತನಿಗೆ. ಹೀಗಾಗಿ ಇದನ್ನು ಬಳಸೋದು ತುಂಬ ಅತ್ಯಗತ್ಯ. ಏನೇನು ಬೇಕು, ಸಗಣಿ ಬೇಕು, ಹಸುವಿನ ಗಂಜಲ ಅಥವಾ ಮೂತ್ರ ಬೇಕು, ಸ್ವಲ್ಪ ಸುಣ್ಣ ಬೇಕು, ಬೆಲ್ಲ ಬೇಕು ಹಾಗೂ ನೀರು ಬೇಕು. ಬೇಕಂದರೆ ಮಣ್ಣು ಹಾಕ್ಕೋಬೋದು. ನಮ್ಮ ಬದುವಿನ ಮಣ್ಣನ್ನು ಒಂದು ಹಿಡಿಯಷ್ಟು ಹಾಕ್ಕೋಬೋದು. ಎಷ್ಟೆಷ್ಟು ಬೇಕು ಅಂತ ಹೇಳಿದ್ರೆ, ಹಸುವಿನ ಒಂದು ಸಗಣಿ ಒಂದು 5 kg ಬೇಕು. ಅದರ ಅರ್ಧದಷ್ಟು ಒಂದು 2 ಲೀಟ್ರಷ್ಟು ಗಂಜಲ ಅಥವಾ ಮೂತ್ರ ಬೇಕು. ಒಂದು 50 ಗ್ರಾಮ್ ಅಷ್ಟು ಸುಣ್ಣ ಬೇಕು. ಇದನ್ನು ಕೊನೆಗೆ ಎಲ್ಲ ಮುಗಿಸಿ ಹಾಕ್ಕೊಳ್ಳೋರು ಇದ್ದಾರೆ. ಕೆಲವೊಂದು ಬೆಳೆಗಳಿಗೆ ಇದು ಪೂರ್ಣ ರಾತ್ರಿ ಎಲ್ಲ ನೆನೆಸಿಟ್ಬಿಟ್ರೆ, ಇದ್ರ ಜೊತೆಗೆ ನೆನೆಸಿಟ್ಬಿಟ್ರೆ ಅದು ಕೂಡ ಒಳ್ಳೆಯದು. ಮತ್ತು ಬೆಲ್ಲ ಒಂದು ಅರ್ಧ kg, ಒಂದು 10 ಲೀಟ್ರಷ್ಟು ನೀರು, ಅಂದರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಒಂದು 10 ಲೀಟ್ರ್ ಅಂತೂ ಮಿನಿಮಮ್ ಇಟ್ಕೊಳ್ಳೋಣ ಒಂದು 5 kg ಸಗಣಿಗೆ. ಅದರದ್ದು ಡಬಲ್ ನೀರು, ಅರ್ಧದಷ್ಟು ಯೂರಿನ್ ಕವ್ ಯೂರಿನ್ ಅಥವಾ ಗಂಜಲ, ಡಬಲಷ್ಟು ನೀರು, ಆ ಪ್ರೊಪೋಷನ್ ನೋಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಮಣ್ಣು, 1 kg ಅಂತ ಅನ್ಕೋತೀವಿ, ಬಟ್ ಉತ್ತಮ ಮಣ್ಣಾಗಿದ್ದರೆ ಒಂದು ಹಿಡಿ ಮಣ್ಣಾದರೂ ಸಾಕು. ಅರಣ್ಯದ ಮಣ್ಣು ತುಂಬ ಉತ್ತಮ, ಅಥವಾ ನಮ್ಮ ಅರಳೆ ಮರದ ಮಣ್ಣು ಇನ್ನೂ ಉತ್ತಮ. ಅವನ್ನೆಲ್ಲ ಸೇರಿಸಿ ಒಂದು ಡ್ರಮ್ಮಲ್ಲಿ ಅಥವಾ ಒಂದು ಬಕೆಟಲ್ಲಿ, ಪಾತ್ರೆಯಲ್ಲಿ ಕಲಕಿ 24 ಗಂಟೆ ಬಿಟ್ಟು ಅದು ಫರ್ಮೆಂಟೇಷನ್ ಆದ ನಂತರ ಅದರಲ್ಲಿ ನಮ್ಮ ಬೀಜಗಳನ್ನು ಅದ್ದಿ ತೆಗಿಬೇಕು. ತೆಗೆದು ನೆರಳಲ್ಲಿ ಒಣಗಿಸಿ ಅದೇ 24 ಗಂಟೆಯಲ್ಲಿ ಬಿತ್ತನೆ ಮಾಡಬೇಕು. ಇದನ್ನು ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಅದ್ರ ಜೊತೆಗೆ ಮೊಳಕೆ ಹೊಡೆಯಲು ತುಂಬ ಸಹಾಯ ಮಾಡುತ್ತೆ. ಅದೇನು ಹಾರ್ಡ್ ಕೋಟೆ ಇರುತ್ತಲ್ಲ ಅದು ಕರಗುತ್ತೆ. ಶೇಂಗಾದಂಥ ಬೆಳೆಗಳಿಗೆ ತುಂಬ ಹೊತ್ತಿಡೋ ಹಾಗಿಲ್ಲ, ಬೇಗ ತೆಗೆದುಬಿಡೋದು. ಆಮೇಲೆ ಬೀಜಗಳನ್ನು ಕಲಕಿ ಅಥವಾ ಟಚ್ ಮಾಡಿ ಇದು ಎಲ್ಲ ಮಾಡೋಂಗಿಲ್ಲ, ಯಾಕಂದರೆ ಸಿಪ್ಪೆ ಸುಲಿದೋಗ್ಬಿಡುತ್ತೆ. ಶೇಂಗಾದಂಥ ಬೆಳೆಗಳಲ್ಲಿ ಸಿಪ್ಪೆ ಸುಲಿದೋಯ್ತು ಅಂದರೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ದರಿಂದ ದಯವಿಟ್ಟು ಲಕ್ಷ್ಯ ಕೊಟ್ಟು ಇದನ್ನು ಬೀಜೋಪಚಾರ ಮಾಡಬೇಕಾಗುತ್ತೆ. ಏನೆಲ್ಲ ಇರ್ತವೆ ನಾನು ಹೇಳಿದೆ, ಕೆಲವೊಂದು ಸೂಕ್ಷ್ಮಜೀವಿಗಳು ಇರ್ತವೆ ಅಂತ ಹೇಳಿದೆ ಮಣ್ಣಲ್ಲಿ, ಹೌದಾ. ಯಾವುವೆಲ್ಲ ಅಂತ ಹೇಳಿದ್ರೆ, ಕೆಲವಿಷ್ಟು ಇವು ಬ್ಯಾಕ್ಟೀರಿಯಾಗಳು ಬೇಕು ನಮಗೆ, ಅವು ಇರ್ತವೆ. ಫಂಗೈಗಳು ಬೇಕು, ಅವು ಇರ್ತವೆ. ಫಂಗೈ ಅಂತ ಅಂದರೆ ಶಿಲೀಂಧ್ರಗಳು ಇರ್ತವೆ. ಆಕ್ಟಿನೋಮೈಸೆಟ್ಸ್ ಇರುತ್ತೆ. ಎಂಟುಫಿಕ್ಸರ್ ಅಂದರೆ ನೈಟ್ರೋಜನನ್ನು ವಾತಾವರಣದಿಂದ ಹಿಡಿದುಕೊಂಡು ಬಂದು ಬೆಳೆಗಳಿಗೆ ಕೊಡೋದು. ಅದು ಎಲ್ಲಿ, ದ್ವಿದಳ ಧಾನ್ಯದಲ್ಲಿ. ಉದಾಹರಣೆಗೆ ರೈಸೋಬಿಯಮ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ. ಅದು ಶೇಂಗಾದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಶೇಂಗಾದ ಬೇರುಗಳಲ್ಲಿ ಅದು ಬಂದು ಕೂತ್ಕೊಂಡು ಅಲ್ಲಿ ಸಾರಜನಕವನ್ನು ತೆಗೆದುಕೊಂಡು ನೇಚರಿಂದ, ನಮ್ಮ ಅಟ್ಮಾಸ್ಫಿಯರಿಂದ, ನಮ್ಮ ಒಂದು ವಾತಾವರಣದಿಂದ ಹಿಡ್ಕೊಂಡು ಬಂದು ಅಲ್ಲಿ ಗಂಟುಗಳ ರೂಪದಲ್ಲಿ ತೊಗೊಂಬಂದು ಇಟ್ಕೊಳ್ತೀವಿ. ಅದಕ್ಕೆ ಶೇಂಗಾ ಬೆಳೆಗಳು ಉತ್ತಮವಾಗಿ ಇಳುವರಿ ಕೊಟ್ಕೊಂಡು ಬರ್ತಾವ. ಅದಾದ ನಂತರ ಏಕದಳ ಧಾನ್ಯಗಳನ್ನು ಬೆಳಿತೀವಿ ನಾವು ದ್ವಿದಳದ ತಕ್ಷಣ. ಏಕದಳ ಧಾನ್ಯದಿಂದಲೂ ಕೂಡ ಈ ಗಂಟುಗಳಿಂದ ಸಹಾಯ ಆಗುತ್ತೆ, ಯಾಕಂದರೆ ಅದು ಮಣ್ಣಲ್ಲೇ ಉಳಿದಿರುತ್ತೆ. ಅದರಿಂದ ನಮ್ಗೆ 8 ಫಿಕ್ಸರ್ಸ್ ಆದಂಥ ತುಂಬ ಇವು ಬೀಜಾಮೃತದಿಂದ ಸಿಗ್ತವೆ. ನಾವು ಬೇಕದು ಬೀಜಾಮೃತ.
ಬೀಜಾಮೃತದ ಜೊತೆಗೆ ಇನ್ನೂ 10 ಹಲವಾರು ಜೀವಾಮೃತ, ನಿಮ್ಮ ಸುಮಾರು ಇದ್ದಾವೆ. ಅವು ಎಲ್ಲದಕ್ಕೂ ಏನು 8 ಫಿಕ್ಸರ್ಸ್ ಬೇಕೇ ಬೇಕು. ಮತ್ತು ಇನ್ನು PSB ಇದು ಇದೆ, ಅಂದರೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಕೂಡ ಇದ್ದಾವೆ. ಅವು ಕೂಡ ಬೀಜಾಮೃತದಿಂದ ಸಿಗ್ತವೆ. ಆದ್ದರಿಂದ ಅಂದರೆ ನಮ್ಮ ಫಾಸ್ಫೇಟ್ ಅಂತಕ್ಕಂಥ ಗೊಬ್ಬರ ಏನಿದೆ, ಪೋಷಕಾಂಶ DAP ಅಪ್ಲೈ ಮಾಡಿದಾಗ ಸಿಗುತ್ತೆ. ಆದರೆ ಅದರಲ್ಲಿ ಸುಮಾರು ಅಂಶ ಏನಾಗುತ್ತೆ, ಕಲ್ಲಾಗಿ ಕೂತ್ಕೊಳ್ಳುತ್ತೆ. ಆ ಕಲ್ಲಾಗಿರೋದನ್ನ ಕರಗಿಸ್ಬಿಟ್ಟು ಏನು ಬೆಳೆಗಳಿಗೆ ಕೊಡ್ತಕ್ಕಂಥ ಶಕ್ತಿ ಇರೋದು PSB ಬ್ಯಾಕ್ಟೀರಿಯಾಗಳಿಗೆ. ಆದ್ದರಿಂದ ಅಂಥವುಗಳ ಬೀಜಾಮೃತದಿಂದ ಸಿಗುತ್ತೆ. ಈಗ ನಾವು DAP ಒಂದು ಚೀಲಕ್ಕೆ ಎಷ್ಟು ದುಡ್ಡು ಕೊಟ್ಟು ತೊಗೊಂಬರ್ತೀವಿ ಅಲ್ವಾ? ಅದೇ ನಾವು PSB ಅಂತಕ್ಕಂಥ ಬೀಜಾಮೃತದಲ್ಲಿ ಸುಮಾರು ಒಂದು ₹2 ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾರ ಮನೇಲಿ ಹಸು ಇರ್ತದೋ ಫ್ರೀಯಾಗಿ ಮಾಡ್ಬೋದು. ಅದಕ್ಕೆ ಇದು ಶೂನ್ಯ ಬಂಡವಾಳ ನ್ಯಾಚುರಲ್ ಕೃಷಿಯಲ್ಲಿ ಬರುತ್ತೆ. ಪಾಳೇಕರ್ ಸಾಹೇಬ್ರವರ ಇದು. ಮತ್ತು ನಮ್ಮ ಮಣ್ಣಿನ ಒಂದು pH ಅನ್ನು ಕೂಡ ಅಡ್ಜಸ್ಟ್ ಮಾಡುತ್ತೆ. ಯಾಕೆ ಹೇಳಿ? ಸುಣ್ಣ ಹಾಕಿದ್ದೀವಿ ನಾವಲ್ಲಿ. ಮತ್ತು ಅದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಬರುತ್ತೆ. ಇನ್ನು ಬರೋಣ ಹೆಂಗೆ ಮಾಡೋದು ಅಂತ. ಮೊದಲು ಒಂದು ಕ್ಲೀನು ಪಾತ್ರೆ ತೊಗೊಂಡ್ವಿ, ಕೌಡಾಕ್ ಹಾಕ್ಕೊಂಡ್ವಿ, ಸಗಣಿ ಹಾಕ್ಕೊಂಡ್ವಿ, ಆಮೇಲೆ ಅದರದ್ದು ಗಂಜಲ ಹಾಕ್ಕೊಂಡ್ವಿ. ಆಮೇಲೆ ಸ್ವಲ್ಪ ಬೆಲ್ಲವನ್ನು ಕರಗಿಸ್ತೀವಿ ಅದರಲ್ಲಿ ಮೊದಲು. ಕರಗಿಸಾದ್ಮೇಲೆ ಅದಕ್ಕೆ ಸುಣ್ಣವನ್ನು ಹಾಕ್ಕೊಂಡ್ವಿ. ಸುಣ್ಣ ಹಾಕ್ಕೊಂಡು ಎಲ್ಲವನ್ನು ಸರಿಯಾಗಿ ಸ್ಮೂತಾಗಿ ದೋಸೆ ಹಿಟ್ಟಿನ ಥರ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ತೀವಿ. ನೀರು ಹಾಕಿ ಎಷ್ಟು ನೀರು ಬೇಕೋ ಅಷ್ಟು, ಒಂದು 10 ಲೀಟರ್ ಬಕೆಟ್ ಅಂದ್ಕೊಂಡ್ರೆ. ಆಮೇಲೆ ಏನು ಮಾಡ್ತೀವಿ, ಒಂದು 6ರಿಂದ ಒಂದು 10 ತಾಸು ಬಿಡ್ತೀವಿ. ಅದು ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದಾದಮೇಲೆ ಈಗ ನಮ್ಮ ಬೀಜಗಳನ್ನ ತೊಗೊಂಡು ಅದರಲ್ಲಿ ಅದ್ದಿ ತೆಗಿತೀವಿ. ಅದ್ದಿ ತೆಗೆದ್ಬಿಟ್ಟು ನೆರಳಲ್ಲಿ ಒಣಗಿಸ್ತೀವಿ. ಒಂದು 15ರಿಂದ 20 ನಿಮಿಷ ಅದ್ದಿ ತೆಗೆದು, ಶೇಂಗಾ ಆದರೆ ನಾನು ಹೇಳಿದ್ನಲ್ಲ ಒಂದು 30 ಸೆಕೆಂಡೆಲ್ಲ ತೆಗೆದುಬಿಡ್ಬೇಕು. ಆಮೇಲೆ ಏನು ಮಾಡ್ತೀವಿ, ಅದನ್ನು ಒಳ್ಳೆಯ ಒಂದು ಬಟ್ಟೆಯಲ್ಲಿ, ಒಣ ಬಟ್ಟೆಯ ಮೇಲೆ ನೆರಳಲ್ಲಿ ಅದನ್ನು ತೆಳುವಾಗಿ ಹರಡಿ ಅದನ್ನು ಒಣಗಿಸಿ ನಂತರ 24 ಗಂಟೆ ಒಳಗಾಗಿ ಬಿತ್ತನೆಯನ್ನು ಮಾಡಬೇಕು. ಆಯಿತಾ? ಇದು ಎಲ್ಲ ಹೇಗೆ ಮಾಡಬೇಕು ಅಂತ. ಅದು ಹೇಗೆ ಅಂದರೆ, ಬೀಜದ ಮೇಲೆ ಒಂದು ಸಣ್ಣ ಪದರಾಗಿ ಕುತ್ಕೊಳ್ಳೋ ಥರ ಅದನ್ನು ನಾವು ಲೇಪನ ಮಾಡಿರಬೇಕು. ಆಯಿತಾ? ಆಮೇಲೆ ಇದಿಷ್ಟು ಇದು ಮಾಡೋದು. ಇದ್ರ ಜೊತೆಗೂ ಕೆಲವೊಂದು ಏನು ಅಂತ ಹೇಳಿದರೆ, ಒಳ್ಳೆಯ ಶಕ್ತಿ ಇರೋಂಥ ಇನ್ನೂ ಕೆಲವು ಅಂಶಗಳನ್ನು ಬಳಸ್ಬೇಕು. ಉದಾಹರಣೆಗೆ ಬೀಜಾಮೃತದ ಜೊತೆಗೆ ನೀಮ್ ಎಕ್ಸ್ಟ್ರಾಕ್ಟ್, ಅಂದರೆ ನಮ್ಮ ಬೇವಿನ ಎಲೆಯ ಕಷಾಯ ಇರ್ಬೋದು, ಬೇವಿನ ಎಣ್ಣೆ, ಸೀಡ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಬೇವಿನ ಎಣ್ಣೆ ಇರ್ಬೋದು, ಅವನ್ನೆಲ್ಲ ಬಳಸ್ಬೋದು. ಅದು ಫಂಗಸ್ಸನ್ನು, ಶಿಲೀಂಧ್ರವನ್ನು ನಾಶ ಮಾಡುತ್ತೆ. ಯಾವುದಾದ್ರೂ ಇದರಲ್ಲಿ ರೋಗಗಳಿದ್ದರೆ, ಈಗ ತೊಗರಿಯಲ್ಲಿ ನೆಟ್ಟೆ ರೋಗ ಬರುತ್ತೆ, ವಿಲ್ಟ್ ಬರುತ್ತೆ, ಅವೆಲ್ಲ ಬರಬಾರ್ದು ಹೇಳಿದ್ರೆ ಇದು ಮಾಡಬೇಕು. ಬೀಜಾಮೃತ ಜೊತೆಗೆ ಪಂಚಗವ್ಯ ಯೂಸ್ ಮಾಡ್ಬೋದು. ಪಂಚಗವ್ಯ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ಇಷ್ಟಪಟ್ಟಲ್ಲಿ ಕಮೆಂಟಲ್ಲಿ ತಿಳಿಸ್ತಾರೆ, ನಾನು ಅದನ್ನು ಆ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ. ಆಯಿತಾ? ಆ ಪಂಚಗವ್ಯ ಬೀಜಾಮೃತ ಎರಡೂ ಸೇರಿದ್ರೆ ಏನು ಅಂತ ಹೇಳಿದ್ರೆ, ಶೀಕರಣಿ ಮತ್ತು ಹೋಳಿಗೆ ತಿಂದಾಗೆ ತುಂಬ ಚೆನ್ನಾಗಿರುತ್ತೆ ರೈತನಿಗೆ. ಅಂದರೆ ಕೀಟಗಳ ಕಂಟ್ರೋಲ್ ಜೊತೆಗೆ ಪೋಷಕಾಂಶಗಳು ಕೂಡ ಸಿಗುತ್ತೆ. ಬೀಜವನ್ನು ಉಳಿಸೋ ಒಂದು ಕೆಲಸ ಆಗುತ್ತೆ. ಅದರ ಜೊತೆಗೆ ಬೀಜದ ಜೊತೆಗೆ ರೈಜೋಬಿಯಂ ಪೌಡ್ರ್ ಬರುತ್ತೆ. ಕೃಷಿ ಇಲಾಖೆಯಿಂದ ಫ್ರೀಯಾಗಿ ಕೊಡ್ತಾರೆ. ಬೇಕಾದವ್ರು ತಗೊಳ್ಬೋದು, ಇಲ್ದಿದ್ರೆ ತಾವೇ ತಯಾರು ಮಾಡ್ಬೋದು. ಸುಮಾರು ಏನು ನೈಸರ್ಗಿಕ ನಮ್ಮ ಸಾವಯವ ಉತ್ಪನ್ನಗಳಿದಾವಲ್ಲ, ಅದರಲ್ಲಿ ರೈಜೋಬಿಯಮ್ಮು, ಪಂಚಗವ್ಯ, ಇವು ಬೀಜಾಮೃತ ಎಲ್ಲವೂ ಒಂದು. ಆದ್ದರಿಂದ ಇದು ನಮಗೇನು ಬೇಕು, ನಮ್ಮ ಮಣ್ಣಿನಲ್ಲಿ ಸಾರಜನಕ ಕಡಿಮೆ ಇದೆಯಾ, ಹಾಗಾದರೆ ಬೀಜಾಮೃತದ ಜೊತೆಗೆ ರೈಜೋಬಿಯಮ್ ಅಪ್ಲೈ ಮಾಡಿ. ನಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಇದೆಯಾ, ಬೀಜಾಮೃತದ ಜೊತೆಗೆ ಪಂಚಗವ್ಯ ಯೂಸ್ ಮಾಡಿ. ನಮ್ಮ ಮಣ್ಣಿನಲ್ಲಿ ಫಂಗಸ್ ಬರ್ತಾ ಇದೆಯಾ, ಬೀಜಾಮೃತ ಜೊತೆಗೆ ನೀಮ್ ಎಕ್ಸ್ಟ್ರಾಕ್ಟ್ ಹಾಕಿ. ನಮ್ಮ ಮಣ್ಣಿನಲ್ಲಿ ಕೀಟಗಳು ಬರ್ತಾ ಇದೆಯಾ, ಬೀಜಾಮೃತದ ಜೊತೆಗೆ ನೀಮಿನ ಕಷಾಯ ಹಾಕಿ. ಈ ರೀತಿ ಮಾಡ್ತಾ ಬಂದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸಹಭಾಗದೊಂದಿಗೆ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು, ಆಮೇಲೆ ಖರ್ಚು ಕಡಿಮೆ ಇದರಲ್ಲಿ ತುಂಬ ಚೆನ್ನಾಗಿ ಬಳಸ್ಕೋಬೋದು. ಮತ್ತಿನ್ನು ಬೀಜಾಮೃತದಿಂದ ನಾನು ಹೇಳಿದೆ ಆವಾಗಲೇ, ಒಂದು ಜರ್ಮಿನೇಷನ್ನು, ಮೊಳಕೆ ಪ್ರಮಾಣ ತುಂಬ ಚೆನ್ನಾಗಿ ಬರುತ್ತೆ, ರಭಸವಾಗಿ ಬರುತ್ತೆ. ತುಂಬ ಚೆನ್ನಾಗಿ ಜೊತೆಗೆ ಬರುತ್ತೆ. ಡಿಸೀಸ್ ಹಲವಾರು ಡಿಸೀಸ್ ಅದು ಯಾವುವು, ಶಿಲೀಂಧ್ರ ದಿಂದ ಬಂದಂಥವು, ಬ್ಯಾಕ್ಟೀರಿಯಾದಿಂದ ಬಂದ ಡಿಸೀಸ್ ಇರ್ತಾವಲ್ಲ, ಅವು ಸೀಡ್ ಬೋರ್ನ್ ಅಥವಾ ಸಾಯಿಲ್ ಬೋರ್ನ್ ಅಂತ ಹೇಳ್ತೀವಿ. ಸೀಡ್ ಬೋರ್ನ್ ಅಂದರೆ ಬೀಜದ ಮೇಲೇ ಕೂತ್ಕೊಂಡಿರ್ತವೆ ಕೆಲವೊಂದು ಕೆಟ್ಟ ಸೂಕ್ಷ್ಮ ಜೀವಿಗಳು, ಅವುಗಳನ್ನು ಕೊಲ್ಲೋ ವ್ಯವಸ್ಥೆ ಮಾಡುತ್ತೆ. ಕೆಲವೊಂದು ಮಣ್ಣಿಂದ ಬರುತ್ತೆ, ಬಿತ್ತನೆ ಮಾಡಿದ ತಕ್ಷಣ ಅವುಗಳನ್ನು ಕೊಲ್ಲೋ ವ್ಯವಸ್ಥೆ ಮಾಡುತ್ತೆ. ಅದರಿಂದ ಒಳ್ಳೆಯದು. ಮತ್ತು ಇದು ಮಣ್ಣಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನಾವು ರಾಸಾಯನಿಕ ಟ್ರೀಟ್ಮೆಂಟ್, ಸಾಯಿಲ್ ಟ್ರೀಟ್ಮೆಂಟ್ ಮಾಡಿದರೆ ಅಲ್ಲೇನಾಗುತ್ತೆ, ಮಣ್ಣನ್ನು ಹಾಳು ಮಾಡೋ ಕೆಲಸ ಮಾಡುತ್ತೆ. ಆದರೆ ಇದು ಬೀಜಾಮೃತ ಮಣ್ಣಿನ ಆರೋಗ್ಯನ ಕಾಪಾಡೋ ಕೆಲಸ ಮಾಡುತ್ತೆ. ಮತ್ತು ಕಾಸ್ಟ್ ಎಫೆಕ್ಟಿವಾ, ಕಡಿಮೆ ದುಡ್ಡು ಅಥವಾ ಜೀರೋ ದುಡ್ಡು ಅಂತಲೇ ಹೇಳ್ಬೋದು. ಮತ್ತು ಪರಿಸರಕ್ಕೆ ಒಳ್ಳೆಯದು.
ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಲ್ಲದಕ್ಕೂ ಒಳ್ಳೆಯದು. ಹಾಗಾಗಿ ಇದನ್ನು ಇದು ಮಾಡ್ಬೋದು. ಅದಲ್ಲದೆ ಅರ್ಲಿ ಆ್ಯಂಡ್ ಯೂನಿಫಾರ್ಮ್ ಜರ್ಮಿನೇಷನ್ ಆಗುತ್ತೆ. ಏನೆಂದರೆ ಒಂದೇ ಟೈಮಿಗೆ ಮತ್ತು ಬೇಗ ಬರುತ್ತೆ. ಮೊಳಕೆ ಬೇಗ ಬರುತ್ತೆ ಮತ್ತು ಒಂದೇ ಟೈಮಿಗೆ ಎಲ್ಲ ಬೀಜಗಳು ಒಂದೇ ಟೈಮ್ ಬರೋ ರೀತಿಲಿ ನೋಡ್ಕೊಳ್ಳುತ್ತೆ. ಆಮ್ಯಾಗ ಸೀಡ್ಲಿಂಗ್ ವಿಗರ್ ಅಂತ ಹೇಳ್ತೀವಿ. ಅಂದರೆ ಶಕ್ತಿಯುತವಾಗಿ ರಭಸವಾಗಿ ಒಳಗಡೆಯಿಂದ ಶಕ್ತಿಯುತವಾಗಿ ಬರ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಡಿಸೀಸಸ್ ಕೊಲ್ಲುತ್ತೆ ಅಂತ ಹೇಳಿದೆ ನಾನು. ಮತ್ತು ಒಳ್ಳೆ ಇಳುವರಿ ಬರುತ್ತೆ. ಆಯಿತಾ? ಆಮೇಲೆ ಇದಲ್ಲದೆ ಕೆಲವೊಂದು ಸ್ಪೆಷಲ್ ಸೂಕ್ಷ್ಮಜೀವಿಗಳಿರ್ತವೆ. ಉದಾಹರಣೆಗೆ ಬೆಸಿಲಸ್ ಸಬ್ಟಿಲಿಸ್ ಅಂತ. ಅದೇನು ಅಂದರೆ ಎಲ್ಲ ಫಂಗಸ್ ಜೊತೆಗೆ ಗುದ್ದಾಡುತ್ತೆ. ಈಗ ಸುಡೋಮೊನಾಸ್ ಫ್ಲೋರಸೆನ್ಸ್ ಅಂತ ಹೇಳಿ ಅದು ಕೂಡ ರೂಟ್ ಗ್ರೋತ್ಗೆ ಎನ್ಹ್ಯಾನ್ಸ್ ಮಾಡಿ, ಅಂದರೆ ಬೇರುಗಳು ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈ ಮಣ್ಣಿನಿಂದ ಬರ್ತಕ್ಕಂಥ ಹಲವಾರು ರೋಗಗಳನ್ನು ತಡೆಗಟ್ಟುತ್ತೆ. ಟ್ರೈಕೋಡರ್ಮಾ ಸ್ಪೀಸೀಸ್ ಇದೆ. ಇದು ಕೂಡ ಫಂಗಸ್ ಆ ಫಂಗಸ್ಸಿಗೂ ಟ್ರೈಕೋಡರ್ಮಾ ಉತ್ತರ ಅಂತ ಹೇಳ್ಬೋದು. ಆಮೇಲೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅದನ್ನು ಹೆಲ್ಪ್ ಮಾಡುತ್ತೆ. ಅದು ಸೀಡ್ ಕೋಟಿಂಗ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇವೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸ್ಪಿಯರ್ ಅಂತ ಹೇಳ್ತೀವಿ. ಅಂದರೆ ಬೇರಿನ ಸುತ್ತಮುತ್ತ ಇರ್ತಕ್ಕಂಥ ಒಂದು ಸಣ್ಣ ಅಲ್ಲಿ ಒಂದು ಸಣ್ಣ ಪ್ರಪಂಚ ಅಂತಲೇ ಹೇಳ್ಬೋದು. ಅಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ಈ ಬೀಜಾಮೃತ ಸೃಷ್ಟಿಸುತ್ತೆ. ಆದ್ದರಿಂದ ನಾವು ಇದನ್ನು ಬಳಸ್ಬೋದು. ಈಗ ನಾನಿಲ್ಲೇನು ಬ್ಯಾಸಿಲಸ್ ಸಬ್ಟಿಲಿಸ್ಸು, ಸುಡೋಮೊನಾಸು, ಟ್ರೈಕೋಡರ್ಮಾ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಹೇಳಿದ್ನಲ್ಲ, ಇದ್ರ ಬಗ್ಗೆ ಡೀಟೇಲಾಗಿ ಬೇಕು ಅಂತ ಹೇಳಿದ್ರೆ ಮತ್ತೆ ಒಂದು ಚರ್ಚೆ ಮಾಡೋಣ. ಆಯಿತಾ? ಕಮೆಂಟ್ ಮಾಡಬೇಕಷ್ಟೆ. ಆಯಿತು? ಈಗ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದರೆ ಇದು ಒಂದು ಸೂಕ್ಷ್ಮಜೀವಿಗಳಿಗೆ ತುಂಬ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಕೌಡಂಗಲ್ಲಿ, ಸಗಣಿ ಮತ್ತು ಮೂತ್ರದಲ್ಲಿರುತ್ತೆ. ನ್ಯೂಟ್ರಿಯೆಂಟ್ ಕೊಡ್ತಕ್ಕಂಥದ್ದು ನಮ್ಮ ಇದರಲ್ಲಿ ಏನು ಅಗೇನ್ ಸಗಣಿಯಲ್ಲಿ ಮತ್ತು ಮೂತ್ರದಲ್ಲಿ ಇರುತ್ತೆ. ಜೊತೆಗೆ ನಾವು ಸ್ವಲ್ಪ ಬೆಲ್ಲ ಗಿಲ್ಲ ಹಾಕಿ ಸೂಕ್ಷ್ಮಜೀವಿಗಳನ್ನ ಬೆಳೆಸಿದ್ದೀವಲ್ವ, ಅದರಿಂದ ಬರುತ್ತೆ. ಆಮೇಲೆ ನ್ಯಾಚುರಲ್ ಆಗಿ ರೋಗಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಸೇಫ್ಟಿ ಮೇಜರ್ ಅಂದರೆ ಮೊದಲನೇದಾಗಿ ಏನು ನಾವು ಲೈಮ್ ಅಥವಾ ಸುಣ್ಣವನ್ನು ಬಳಸ್ತಾ ಇದ್ವಿ. 50 ಗ್ರಾಮ್ ಮೀರಬಾರ್ದು. 10 ಲೀಟ್ರ್ ನೀರಿಗೆ 50 ಗ್ರಾಮ್ ಮೀರಬಾರ್ದು. ಯಾಕಂದರೆ ಅದು pH ಅಡ್ಜಸ್ಟ್ ಮಾಡೋದು. ಅದು ಜಾಸ್ತಿ ಆದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ದಯವಿಟ್ಟು ಅದನ್ನು ಎಲ್ಲ ರೈತರು ನೆನಪಲ್ಲಿ ಇಟ್ಕೋಬೇಕು. ಆಮೇಲೆ ಬೀಜಾಮೃತದಿಂದ ನಾವೇನು ಟ್ರೀಟ್ಮೆಂಟ್ ಉಪಚರಿಸಿದ್ವೋ ಬೀಜಗಳನ್ನ ಅವನ್ನ ಒಯ್ದು ಬಿಸಿಲಲ್ಲಿ ಇಡೋಂಗಿಲ್ಲ, ನೆರಳಲ್ಲಿ ಇಡಬೇಕು. ಆಯಿತಾ? ಆಮೇಲೆ ರೆಕಮೆಂಡೆಡ್ ಟೈಮಲ್ಲೇ ಇಡಬೇಕು. ಅಂದರೆ ಒಂದು 10ರಿಂದ 15 ನಿಮಿಷ ಎಲ್ಲ ಬೀಜಗಳು. ಶೇಂಗಾದಂಥ ತೆಳು ಪದರ ಇರ್ತಕ್ಕಂಥ ಬೀಜಗಳು ಒಂದು 30 ಸೆಕೆಂಡ್ ಅಷ್ಟೇ ಅದು ತೆಗಿಬೇಕಾಗುತ್ತೆ. ಇದಿಷ್ಟು. ಆಮೇಲೆ ಕಂಪೇರ್ ಮಾಡೋದಾದರೆ ಬೀಜಾಮೃತ ಮತ್ತು ಕೆಮಿಕಲ್ ಪ್ರಾಡಕ್ಟ್ಗಳಿಂದ ಉಪಚರಿಸೋದು ಕಂಪೇರ್ ಮಾಡೋದಾದರೆ ನಮ್ಮ ಬೀಜಾಮೃತ ಎಕೋ ಫ್ರೆಂಡ್ಲಿ, ಕಾಸ್ಟ್ ಕಡಿಮೆ, ಸೇಫು, ರೈತರಿಗೂ, ಮಣ್ಣಿಗೂ ಮತ್ತು ವಾತಾವರಣಕ್ಕೂ, ಮೈಕ್ರೋಬಿಯಲ್ಲು ಎಲ್ಲ ಸೂಕ್ಷ್ಮಜೀವಿಗಳು ಒಳ್ಳೆ ಸೂಕ್ಷ್ಮಜೀವಿಗಳು ಬೆಳೀತವೆ. ಇನ್ನು ಕೆಮಿಕಲಿಂದ ಎಕೋ ಫ್ರೆಂಡ್ಲಿ ಇಲ್ಲ, ವಾತಾವರಣಕ್ಕೆ ಒಳ್ಳೆಯದಲ್ಲ, ಖರ್ಚು ತುಂಬ ಜಾಸ್ತಿ ಮತ್ತು ಟಾಕ್ಸಿಕ್ ಯಾರಿಗೆ? ನಮಗೂ, ಬೆಳೆಗಳಿಗೂ ಮತ್ತು ವಾತಾವರಣಕ್ಕೂ. ಮೈಕ್ರೋಬ್ಸ್ ಅಂತೂ ಸತ್ತೇ ಹೋಗ್ತವೆ ಸೂಕ್ಷ್ಮಜೀವಿಗಳು. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಇದು ಮಾಡಬೇಕು. ಯಾವ ಬೆಳೆಗೆ ಅಪ್ಲೈ ಮಾಡ್ಬೋದು? ಸೀರಿಯಲ್ಸ್ ಆದಂಥ, ಅಂದರೆ ಏಕದಳ ಧಾನ್ಯಗಳಂಥ ಎಲ್ಲ ಬೆಳೆಗಳಿಗೆ, ದ್ವಿದಳ ಧಾನ್ಯಗಳ ಎಲ್ಲ ಬೆಳೆಗಳು, ವೆಜಿಟೇಬಲ್ಸ್ಗೂ ಎಲ್ಲ ಬೆಳೆ. ಕೆಲವೊಮ್ಮೆ ನಾವು ಈ ಶುಗರ್ ಕೇನ್ ಇರ್ತದಲ್ಲ, ಅದು ಬೀಜ ಇರಲ್ಲ. ಅದನ್ನು ನಾವು ಇದು ಮಾಡ್ತೀವಿ. ಆಗ ನೀರಲ್ಲಿ ಅದ್ದಿ ತೆಗಿಬೇಕಷ್ಟೆ. ಕಣ್ಣು ನೀರಲ್ಲಿ ಅದ್ದಿ ತೆಗಿಬೇಕು. ಈ ಪೊಟ್ಯಾಟೊ ಇರ್ತದೆ, ಅದನ್ನು ಅಷ್ಟೇ ನೀರಲ್ಲಿ ಅದ್ದಿ ತೆಗಿಬೇಕು. ಅದ್ರ ಕಣ್ಣು ಏನು ಬರುತ್ತೆ ಅದನ್ನು ಅದ್ದಿ ತೆಗಿಬೇಕು. ಆಯಿಲ್ ಸೀಡ್ಗಳಿಗೂ ಎಲ್ಲ ಕಮರ್ಷಿಯಲ್ ಕ್ರಾಪ್ಗಳಿಗೆ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಇದ್ರದ್ದು ಸೈಡ್ ಎಫೆಕ್ಟ್ ಏನೇ ಇಲ್ಲದೇ ಇರೋದ್ರಿಂದ ನೀವು ಯಾವ ಬೆಳೆಗಾದರೂ ಬಳಸ್ಬೋದು. ಇಂಥದ್ದೇ ಬೆಳೆ ಅಂತಲ್ಲ, ಯಾವ ಬೆಳೆ ಬೆಳೆಸಿದರೂ ಇದು ಒಳ್ಳೆಯ ಎಫೆಕ್ಟನ್ನೇ ಕೊಡುತ್ತೆ. ಕೆಟ್ಟದ್ದನ್ನು ಏನೂ ಮಾಡಲ್ಲ. ಆದ್ದರಿಂದ ಇದು ನಮ್ಮ ದೇಶದ ಒಂದು ಇಳುವರಿನ ಹೆಚ್ಚಿಗೆ ಮಾಡಲು, GDP ಸಪೋರ್ಟ್ ಮಾಡಲು ಇದು ಕೆಲಸ ಮಾಡುತ್ತೆ. ಆದರೆ ನಾವೇನು ಅನ್ಕೋತೀವಿ, ಗೊತ್ತಾಗಲ್ಲ ನಮಗೆ. ಆದ್ದರಿಂದ ಇದನ್ನು ಅಫೋರ್ಡಬಲ್ ಇರೋದ್ರಿಂದ, ಅದಕ್ಕೆ ತುಂಬ ಕಡಿಮೆ ಖರ್ಚಿರೋದ್ರಿಂದ ಇದು ಮಾಡಬೇಕು. ಇದ್ರ ಮೇಲೆ ತುಂಬ ನೀವು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳು ತಾಲೂಕುಗಳಲ್ಲಿ ಇರ್ತವೆ. ಅಲ್ಲಿ ಹೋಗಿ ಭೇಟಿಯಾಗ್ಬೋದು. ಯಾವುದೇ ಇತರೆ ಕೃಷಿಯೇತರ ಇಲಾಖೆಗಳನ್ನ ಭೇಟಿಯಾಗ್ಬೋದು. ಇಲ್ಲದಿದ್ದರೆ KVKಗಳಂತ ಇರ್ತವೆ, ಅಲ್ಲಿ ಭೇಟಿಯಾಗ್ಬೋದು. ಮಾಡಿಕೊಂಡು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಟ್ಯಾಗ್ಲೈನ್ ಬರೋಣ. ಏನು ಅಂತ ಹೇಳಿದ್ರೆ, ಜೀವನ ಅನ್ನೋದು ತುಂಬ ಚಿಕ್ಕದು. ಇಲ್ಲಿ ಓವರ್ ಥಿಂಕಿಂಗನ್ನು ಮಾಡದೆ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ. ನಮ್ಮ ಮೆದುಳೇ ದೇವರು, ನಮ್ಮ ಮೆದುಳೇ ದೆವ್ವ ಅಂತ ಕೂಡ ಹೇಳ್ಬೋದು. ಯಾವಾಗೆಲ್ಲ ದೇವರು ಅಂತ ಹೇಳಿದರೆ ಒಳ್ಳೆ ವಿಚಾರಗಳನ್ನು, ಒಳ್ಳೆ ನಮ್ಮ ಜೀವನವನ್ನು ಮಾಡುವ ಒಂದು ಮೌಲ್ಯಯುತ ವಿಚಾರಗಳನ್ನ ಮಾಡಿದಾಗ ಜೀವನ ದೇವರಾಗುತ್ತೆ. ಕೆಟ್ಟದ್ದು ಮದ ಮಾತ್ಸರ್ಯ ಮತ್ತು
ಹೊಟ್ಟೆ ಕಿಚ್ಚಿನಿಂದ ನಾವು ವಿಚಾರ ಮಾಡಿದಾಗ ನಮ್ಮ ವ್ಯಕ್ತಿತ್ವ ಇಳಿಯುತ್ತೆ. ಅದ್ರ ಜೊತೆಗೆ ನಮ್ಮ ಜೀವನನ ನಾವು ಹಾಳು ಮಾಡ್ಕೋತೀವಿ. ಅದು ದೆವ್ವಾಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ನಮ್ಮ ಮೆದುಳನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಅದ್ರ ಮೇಲೆ ಕಂಟ್ರೋಲ್ ಇಟ್ಟಿರಬೇಕು. ಆದ್ದರಿಂದನೇ ಹೇಳ್ತಾರೆ, ಏನು ಶರೀರ ತುಂಬ ಅಡ್ಡಾಡಬೇಕು, ಮನಸ್ಸು ಸ್ಥಿರವಾಗಿರಬೇಕು, ಮೆದುಳು ಸ್ಥಿರವಾಗಿರ್ಬೇಕು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.